ಹಂತದ ಲೋಕ ಯುದ್ಧ ಶುರುವಾಗ್ತಾ ಇದೆ. ಈಗ 14 ಕ್ಷೇತ್ರಗಳಲ್ಲಿ ಮತದಾನ ಆಗತ್ತೆ. ಅಭ್ಯರ್ಥಿಗಳಲ್ಲಿ ಢವ ಢವ ಶುರು ಆಗ್ತಾ ಇದೆ. ಮೊದಲ ಹಂತದಲ್ಲಿ ಒಟ್ಟು 247 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಇದು ಮೊದಲ ಹಂತದ ಚುನಾವಣೆ. ಇಷ್ಟು ದಿನ ಕಾತುರದಿಂದ ಕಾಯ್ತಾ ಇದ್ದಂತ ಸಮಯ ಬಂದೇ ಬಿಟ್ಟಿದೆ. 226 ಪುರುಷರು, 21 ಜನ ಮಹಿಳಾ ಅಭ್ಯರ್ಥಿಗಳು ಈ ಬಾರಿ ಕಣದಲ್ಲಿದ್ದಾರೆ. ಎಲ್ಲ ಬೂತ್ಗಳಲ್ಲಿ ಚುನಾವಣಾ ಆಯೋಗದಿಂದ ಸಕಲ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಮಹಿಳೆಯರ ಸುರಕ್ಷತೆಗಾಗಿ ವಿಶೇಷ ಸಖಿ ಬೂತ್ ಅನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ವಿಶೇಷ ಚೇತನರಿಗೆ ತೊಂದರೆಯಾಗದಂತೆ ಸಕಲ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಫಸ್ಟ್ ಫೇಸ್ ಎಲೆಕ್ಷನ್ ಈಗ ಪ್ರಾರಂಭ ಆಗ್ತಾ ಇದೆ. ಈಗ ಆಲ್ರೆಡಿ ಕೆಲವು ಮತಗಟ್ಟೆಯಲ್ಲಿ ಮತದಾನ ಪ್ರಾರಂಭ ಆಗಿಬಿಟ್ಟಿದೆ. ಕೆಲವು ಪ್ರಮುಖರು ಮತ್ತು ಜನರು ಬಂದು ಮತದಾನವನ್ನ ಮಾಡ್ತಾ ಇದ್ದಾರೆ. ಈ ಬಾರಿ ಪ್ರಮುಖವಾಗಿ 247 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. 226 ಪುರುಷರು ಹಾಗೂ 21 ಜನ ಮಹಿಳಾ ಅಭ್ಯರ್ಥಿಗಳು ಕಣದಲ್ಲಿರುವಂತದ್ದು. ಈಗಾಗಲೇ ಮತಯಂತ್ರಗಳನ್ನ ಆಯಾ ಕ್ಷೇತ್ರದಲ್ಲಿ ನಡೆಯಲಿರುವಂತಹ ಮತಕೇಂದ್ರಗಳಿಗೆ ಶಿಫ್ಟು ಮಾಡಲಾಗಿದೆ. ಮತದಾನವೂ ಕೂಡ ಪ್ರಾರಂಭ ಆಗಿಬಿಟ್ಟಿದೆ. ಇಷ್ಟು ದಿನ ಚುನಾವಣಾ ಆಯೋಗ ಸಕಲ ಸಿದ್ಧತೆಯನ್ನ ಮಾಡ್ಕೊಂಡು ಬಂದಿತ್ತು. ಇವತ್ತು ಮತದಾನ ಪ್ರಾರಂಭ ಆಗಿರುವಂತದ್ದು. ಇಲ್ಲಿವರೆಗೂ ಅಬ್ಬರದ ಪ್ರಚಾರಗಳನ್ನ ನೋಡಿದಂತ ಜನರು, ಬೃಹತ್ ಸಮಾವೇಶಗಳನ್ನ ನೋಡಿದಂತ ಜನರು, ನಾಯಕರುಗಳ ಟಾಕ್ ವಾರ್ ಅನ್ನ ನೋಡಿದಂತ ಜನರು ಇವತ್ತು ಯಾರಿಗೆ ಮತದಾನ ಮಾಡಬೇಕು ಅಂತ ನಿರ್ಧರಿಸಿ ತಮ್ಮ ಆಯ್ಕೆಯಂತೆಗೆ ಮತದಾನವನ್ನ ಮಾಡುವಂತ ಒಂದು ಸುದಿನ. ಇದನ್ನ ಪ್ರಜಾಪ್ರಭುತ್ವದ ಹಬ್ಬ ಅಂತ ಕರಿತೀವಿ. ಇವತ್ತು ನಾವು ನಮ್ಮ ನಾಯಕನನ್ನ ಆಯ್ಕೆ ಮಾಡಿಕೊಳ್ಳೋದಕ್ಕೆ ಇರುವಂತ ಒಂದು ಮಹತ್ವದ ದಿನ. ಪ್ರತಿಯೊಬ್ಬರು ಇವತ್ತು ಮತದಾನವನ್ನ ಮಾಡಲೇಬೇಕು. ಕಾರಣ ಇದು ನಮ್ಮ ಹಕ್ಕು. ಎಸ್, ನಾಯಕರುಗಳು ಕೂಡ ಮತದಾನದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಪ್ರತಿಯೊಬ್ಬರು ತಮ್ಮದೇ ಬೂತ್ಗೆ ಹೋಗಿ ಮತದಾನವನ್ನ ಮಾಡ್ತಾ ಇದ್ದಾರೆ. ಫಸ್ಟ್ ವೋಟ್ ನಾವೇ ಮಾಡಬೇಕು ಅಂತ ಕೆಲವರು ಬೂತ್ಗೆ ಹೋಗಿ ಮತದಾನವನ್ನ ಮಾಡ್ತಾ ಇರುವಂತದ್ದು. ವಯಸ್ಸಾದವರು ಎಲ್ಲರೂ ಕೂಡ ಇವತ್ತು ಬಂದು ಮತದಾನವನ್ನ ಮಾಡಿ ಮಾದರಿ ಆಗ್ತಾರೆ. ಇವತ್ತು ಎಲ್ಲ ಮತಗಟ್ಟೆಯಲ್ಲೂ ಕೂಡ ಹೈ ಅಲರ್ಟ್ ಅನ್ನ ಮಾಡಲಾಗಿದೆ. ಪ್ರಮುಖವಾಗಿ ಫಸ್ಟ್ ಫೇಸ್ 14 ಕ್ಷೇತ್ರಗಳಲ್ಲಿ ಒಂದು ಮತದಾನ ನಡೆಯುತ್ತೆ. ಎಲ್ಲರೂ ಕೂಡ ಬೆಳಗ್ಗೆ ಮತದಾನ ಮಾಡಲಿಕ್ಕೆ ತಯಾರಾಗ್ತಿದ್ದಾರೆ. ಯಾಕಂದ್ರೆ ಇಷ್ಟು ದಿನ ಬಹಳಷ್ಟು ಪ್ರಚಾರ ಕಾರ್ಯಗಳನ್ನ ನೋಡಿದ್ರು. ಮನೆ ಮನೆಗೆ ತೆರಳಿ ಅಭ್ಯರ್ಥಿಗಳು ಮತದಾನ ಮಾಡಿ ಅಂತ ಕೇಳ್ಕೊಂಡಿದ್ರು. ಇವತ್ತು ಅವರ ಇಚ್ಛೆ, ಅವರ ಇಷ್ಟ, ಅವರ ಆಯ್ಕೆಗಂತೆಗೆ ಮತದಾನವನ್ನ ಮಾಡಲಿದ್ದಾರೆ. ಆ ಹಿನ್ನೆಲೆಯಲ್ಲಿ ಎಲ್ಲ ಮತಗಟ್ಟೆಯಲ್ಲೂ ಕೂಡ ಸಕಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಯಾವುದೇ ರೀತಿಯಾದಂಥ ಗೊಂದಲಗಳಾಗಬಾರ್ದು, ಅಹಿತಕರ ಘಟನೆಗಳು ನಡಿಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಕೂಡ ಹೆಚ್ಚಿನ ಅಲರ್ಟ್ ಆಗಿದೆ. ಹೆಚ್ಚಿನ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಯಾಕಂದರೆ ಮತದಾನ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಗೊಂದಲಗಳು ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ನಿನ್ನೆಯಿಂದಲೇ ಪೊಲೀಸ್ ಪಡೆಗಳು ಅಲರ್ಟ್ ಆಗಿದ್ರು. ಆ ಮತಗಟ್ಟೆಯಲ್ಲಿ ಇಂತಿಷ್ಟು ಪೊಲೀಸರು ಅಂತ ನಿಯೋಜನೆ ಮಾಡಲಾಗಿದೆ. ಈಗಾಗಲೇ ಅನೇಕ ನಾಯಕರುಗಳು ಎಷ್ಟು ದಿನ ಪ್ರಚಾರ ಕಾರ್ಯದಲ್ಲಿ ಬ್ಯುಸಿ ಆಗಿದ್ರು. ಇವತ್ತು ಮತದಾನವನ್ನ ಮಾಡುವಂತ ಒಂದು ಸುದಿನ. ಇದನ್ನು ನಾವು ಪ್ರಜಾಪ್ರಭುತ್ವದ ಹಬ್ಬ ಅಂತೀವಿ. 5 ವರ್ಷಕ್ಕೊಮ್ಮೆ ನಡೆಯುವಂಥ ಸಂವಿಧಾನದ ಹಬ್ಬ ಬಂದೇ ಬಿಟ್ಟಿದೆ. ಮತದಾನದ ಹಕ್ಕನ್ನು ಚಲಾಯಿಸೋಕೆ ಇದೊಂದು ಸದಾವಕಾಶ. ಹೀಗಾಗಿ ಮರೆಯದೆ ಎಲ್ಲರೂ ಮತದಾನವನ್ನು ಮಾಡಬೇಕು. ಅದರಂತೆಯೇ ಪ್ರತಿಯೊಬ್ಬರು ಕೂಡ ಮತದಾನವನ್ನು ಮಾಡ್ತಾ ಇದ್ದಾರೆ. ನಾವು ನಾರ್ಮಲ್ ಆಗಿ ಎಲ್ಲ ಹಬ್ಬ ಹುಣ್ಣಿಮೆಗಳನ್ನು ಹೇಗೆ ಆಚರಿಸ್ತೀವೋ ಇದನ್ನು ಹಾಗೇ ಸೆಲೆಬ್ರೇಟ್ ಮಾಡಬೇಕು. ಯಾಕಂದರೆ ಇದು ಪ್ರಜಾಪ್ರಭುತ್ವ. 5 ವರ್ಷಗಳ ಕಾಲ ನಮ್ಮನ್ನು ಆಳುವಂಥ ನಾಯಕನನ್ನು ನಾವು ಸೆಲೆಕ್ಟ್ ಮಾಡುವಂಥ ನಮಗೆ ಇರುವಂಥ ಒಂದು ಸದಾವಕಾಶ ಈ ಸುದಿನವನ್ನು ಬಳಸಿಕೊಳ್ಳುವಂಥದ್ದು. ಸೊ ಆ ಕಾರಣಕ್ಕಾಗಿ ಇದನ್ನು ಹಬ್ಬದಂತೆಯೇ ಆಚರಣೆಯನ್ನು ಮಾಡಲಾಗತ್ತೆ. ನೆಮ್ಮದಿಯಿಂದ ಇರಬೇಕು, ನಾವು ಬಯಸಿದ ಹಾಗೆ ಇರಬೇಕು, ಅಭಿವೃದ್ಧಿ ಕಾರ್ಯಗಳ ಆಗಬೇಕು, ಜನಪರ ಯೋಜನೆಗಳು ಜಾರಿಗೆ ಬರಬೇಕು. ಇದೆಲ್ಲವೂ ನಮ್ಮ ಕನಸುಗಳು. ಅದಕ್ಕೆ ತಕ್ಕಂತೆ ನಾಯಕನನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ನಮಗೆ ಅಂತಲೇ ಅವಕಾಶವನ್ನು ಕೊಡಲಾಗಿದೆ. ನೋಡಿ, ಭಾರತದ ಪ್ರಜಾಪ್ರಭುತ್ವ ಯಾಕಿಷ್ಟು ಸುಂದರ ಅಂದರೆ ಇದೇ ಕಾರಣಕ್ಕೆ. ನಮ್ಮ ನಾಯಕನನ್ನು ನಾವೇ ಆರಿಸಿಕೊಳ್ಳುವಂಥ ಕಾರಣಕ್ಕಾಗಿ ಇದಿಷ್ಟು ಸುಂದರ.
ಹಾಗಾಗಿ ಇವತ್ತಿನ ಈ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ನಾಯಕರುಗಳು ಕೂಡ ಇಷ್ಟು ದಿನ ಪ್ರಚಾರ ಕಾರ್ಯದಲ್ಲಿ ಬ್ಯುಸಿ ಆಗಿದ್ರು. ಇವತ್ತು ಫ್ಯಾಮಿಲಿ ಸಮೇತ ಬಂದು ಮತದಾನವನ್ನ ಮಾಡ್ತಾ ಇದ್ದಾರೆ. ಇನ್ನು ಕಣದಲ್ಲಿರುವಂತಹ ಅಭ್ಯರ್ಥಿಗಳಿಗೆ ಢವ ಇಷ್ಟು ದಿನದ ತಯಾರಿ, ಇಷ್ಟು ದಿನದ ಸಿದ್ಧತೆ, ಇಷ್ಟು ದಿನದ ಪ್ರಚಾರ ಕಾರ್ಯ ಎಲ್ಲದರ ರಿಸಲ್ಟ್ ಇವತ್ತು ಮತಪೆಟ್ಟಿಗೆಗೆ ಸೇರ್ತಾ ಇದೆ. ರಿಸಲ್ಟ್ ಏನಾಗುತ್ತೆ ಅನ್ನುವಂಥ ಕುತೂಹಲ, ಅದರ ಜೊತೆಗೆ ಢವ ಎರಡು ಕೂಡ ಇದೆ. ಮತದಾನ ಮಾಡಿದ್ದಾರೆ ಮಹಾಲಕ್ಷ್ಮಿ ಲೇಔಟ್ನಲ್ಲಿ. ನಮ್ಮೆಲ್ಲರ ಕರ್ತವ್ಯ ಕಡ್ಡಾಯವಾಗಿ ಮತದಾನ ಮಾಡಬೇಕು. ಬಹುಶಃ ಪ್ರತಿ ವರ್ಷ ನಮ್ಮ ಚುನಾವಣೆ ಇರ್ಬೋದು, ಲೋಕಸಭಾ ಚುನಾವಣೆ ಇರ್ಬೋದು, ಮಹಾನಗರ ಪಾಲಿಕೆ ಚುನಾವಣೆ ಇರ್ಬೋದು, ಮೊದಲನೇ ಬಂದು ವೋಟ್ ಮಾಡಿ ಉಳಿತಕ್ಕಂಥದ್ದು ನನ್ನ ಮುಖಂಡರಿಗೆ, ನಮ್ಮ ಕಾರ್ಯಕರ್ತರಿಗೆ ಕರೆ ಕೊಡ್ತಕ್ಕಂಥದ್ದು ಮತ್ತು ನನ್ನ ಕ್ಷೇತ್ರದ ಜನಕ್ಕೆ ಕರೆ ಕೊಡ್ತಕ್ಕಂಥದ್ದು. ಇವತ್ತು ನಡೀತಾ ಇರ್ತಕ್ಕಂಥ ಲೋಕಸಭಾ ಚುನಾವಣೆ ದೇಶದ ಭವಿಷ್ಯವನ್ನು ನಿರ್ಧರಿಸ್ತಕ್ಕಂಥ ಚುನಾವಣೆ. ಈ ದೇಶಕ್ಕೆ ಇನ್ನು 16 ವರ್ಷ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ಈ ದೇಶದ ಸುಭದ್ರತೆ, ಅಭಿವೃದ್ಧಿಗೆ ಇಡೀ ದೇಶ ಅವರನ್ನು ಬೆಂಬಲಿಸ್ತಾ ಇದೆ. ನಮ್ಮ ಕರ್ತವ್ಯ ನಾವು ಮೊದಲನೇ ಬಂದು ವೋಟ್ ಮಾಡ್ತಕ್ಕಂಥದ್ದು ಮತ್ತು ನನ್ನ ಮುಖಂಡರುಗಳು ಪ್ರತಿ ಬೂತ್ಗಳಲ್ಲಿ ಕುಳಿತು ಇವತ್ತು ಸಂಜೆ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕಡ್ಡಾಯವಾಗಿ ಮತದಾನವನ್ನು ಮಾಡ್ತಕ್ಕಂಥದ್ದಕ್ಕೆ ನನ್ನ ಎಲ್ಲ ಮುಖಂಡರುಗಳು ಸಹಕಾರವನ್ನು ಕೊಡ್ತಾ ಇದ್ದಾರೆ. ಏನು ಹೊಸ ವೋಟರ್ಸ್ ಏನಿದೆ, ಈ ದೇಶದ ಭವಿಷ್ಯವನ್ನು ನಿರ್ಧಾರ ಮಾಡ್ತಕ್ಕಂಥದ್ದು ಈ ಹೊಸ ವೋಟರ್ಸು. ದಯಮಾಡಿ ಅವರು ಕಡ್ಡಾಯವಾಗಿ ಬಂದು ವೋಟನ್ನು ಮಾಡಬೇಕು ಅಂತಕ್ಕಂಥದ್ದು ವಿನಂತಿಯನ್ನು ಮಾಡ್ತಾನೆ. ವೋಟ್ ಮಾಡೋದ್ರ ಜೊತೆಗೆ ಈ ದೇಶದ ಭವಿಷ್ಯ ಮೋದಿಜಿಯವರ ಕೈಲಿದೆ. ನಾವೆಲ್ಲ ಸುಭದ್ರವಾಗಿರಬೇಕು, ಈ ದೇಶ ಅಭಿವೃದ್ಧಿ ಆಗಬೇಕು ಅಂದರೆ ಭಾರತೀಯ ಜನತಾ ಪಕ್ಷ ಮತವನ್ನು ಕೊಡಿ ಅಂತ ಅಂದ್ಬಿಟ್ಟು ನಾನು ವಿನಂತಿಯನ್ನು ಮಾಡ್ಕೊತೇನೆ. ಅವ್ರು ಹೇಳಿ ಅವ್ರು ಇನ್ನೊಬ್ರು ಮತದಾನ ಮಾಡಿದ್ದೀರಾ? ಪ್ರತಿ ವರ್ಷದಂತೆ ಯಾವುದೇ ಚುನಾವಣೆ ಆದರೂ ಸಹ ಬೆಳಗ್ಗೆನೇ ಬಂದು ಮತದಾನವನ್ನು ಮಾಡುವಂಥ ಅಭ್ಯಾಸವನ್ನು ನಮ್ಮ ಫ್ಯಾಮಿಲಿ ಇಟ್ಕೊಂಡಿರುವಂಥದ್ದು. ಇವತ್ತು ಮಗನ ಮದುವೆ ಇದ್ದರೂ ಸಹ